ಅಧಿವೇಶನಕ್ಕೆ 1.5 ಕೋಟಿ ಖರ್ಚು ಮಾಡ್ತಾ ಇದ್ದೀರಾ. ಬರೀ ಪ್ರತಿಭಟನೆಗಳನ್ನ ಮಾಡ್ಕೊಂಡಿರೋದು, ಸಚಿವರನ್ನ ರಾಜೀನಾಮೆ ಕೊಡಿ ಅನ್ನುವಂತಹ ಪಟ್ಟಣಗಳಿವೆ. ಸಾಕಷ್ಟು ಶಾಸಕರು ಅವರವರ ಕ್ಷೇತ್ರ ಏನಿದೆ ಅಲ್ಲಿಂದ ಬರಗಾಲದಿರ್ಬೋದು, ಅವರ ಸಮಸ್ಯೆಗಳನ್ನ ತಂದಿರ್ತಾರೆ. ಲಾಸ್ ಆಗಲ್ಲ ಅಂತ ಅದು ಜನರು ನೋಡ್ತಾ ಖಂಡಿತ ಲಾಸ್ ಆಗುತ್ತೆ. ಇಬ್ಬರ ನಡುವಿನ ಖಂಡಿತ ಲಾಸ್ ಆಗುತ್ತೆ. ಈ ಹಠಮಾರಿತನ ಮಾಡುವಂತ ಯಾರು ಹೇಳಿದ್ರು ಅವ್ರಿಗೆ? ನೀವಿದು ಒಂದು ಉತ್ತರ ಕೊಟ್ರೆ ನಮ್ಮ ಹತ್ರ ಏನಿದೆ ನೆಕ್ಸ್ಟ್ ಚರ್ಚೆ, ಬೇರೆ ಬೇರೆ ವಿಚಾರಗಳು ಚರ್ಚೆ. ಬರಗಾಲದ ಇರ್ಬೋದು, KPSC ಹಗರಣ ಇರ್ಬೋದು, ಭ್ರಷ್ಟಾಚಾರದ ಹಗರಣಗಳಿರ್ಬೋದು, ಅಥವಾ ಸರ್ಕಾರ ಮಾಡಿದ ತಪ್ಪುಗಳನ್ನು ಎತ್ತಿ ತೋರಿಸ್ತಕ್ಕಂಥ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು, ಇಂಥ ಚರ್ಚೆಗಳಿಗೆ ನಾವು ಬರ್ತೀವಿ. ನೀವು ಇದಕ್ಕೆ ಹಠ ಮಾಡಿ ನಮ್ಮ ಮರ್ಯಾದೆ ಎಲ್ಲ ಹೋಗ್ಬಿಡ್ತದೆ ಅಂತ ನಿಮ್ಮ ಮರ್ಯಾದೆಗಾಗಿ ಇಷ್ಟನ್ನು ನೀವು ಮಾಡೋದು, ಇದರಿಂದ ಗೊತ್ತಾಗತ್ತಲ್ಲ. ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹೋದ್ರೆ ಸರ್ಕಾರ ಎಲ್ಲಾದ್ರೂ ವಿರೋಧ ಮಾಡಿ ಹೋರಾಟ ಮಾಡಿದ್ದು ಯಾವತ್ತಾದ್ರೂ ನೀವು ಕಂಡಿದ್ದೀರಾ? ಮೀಡಿಯಾದವರಾಗಿ ನೀವು ಎಲ್ಲಾದ್ರೂ ಕಂಡಿದ್ದೀರಾ? ನಾವು ಮಾಡಿದ ತಕ್ಷಣನೇ ಅವರು ಬೀದಿ ಬಂದು ಕುತ್ಕೊಂಡವ್ರೆ ಅಂತಂತಂದ್ರೆ ಇದೆಂತ ಪಾರ್ಟಿ? ಇದು ಚಿಲ್ಡ್ರೆ ಕಾಂಗ್ರೆಸ್. ಸರ್, ಈಗ ಬಿಡಿ ವಿಚಾರ ಸಂಬಂಧಪಟ್ಟಂತೆ ಹೇಳಿದ್ರು ಕುಮಾರಸ್ವಾಮಿ ಹುಳಿ ಅಂತ ಹೇಳಿ ಬಿಟ್ಟು ಅವರ ಎಂಜಿನ್ ತಿನ್ನೋದಕ್ಕೆ ಹೊರಟಿದ್ದಾರೆ ಅಂತ. ಅವ್ರ ಎಂಜಿನ್ ತಿನ್ನೋಕೆ ಹೊರಟಿರೋದು ಸರ್ಕಾರ ಸರ್, ಅದೇ ಕುಮಾರಸ್ವಾಮಿ ಅವರು ರೆಡ್ ಝೋನ್ ತೆಗಿಬಹುದಿತ್ತಲ್ಲ ಅಂತ ಪ್ರಶ್ನೆ ಕೂಡ ಅವರು ಮಾಡ್ತಿದ್ದಾರೆ. ಈಗ ಅವ್ರು ಮಾಡಿದ್ದ ಕಾರಣ ರೈತರು ಕೇಳಿದ್ರು, ಇದು ಫಲವತ್ತಾದ ಭೂಮಿ, ಇದೇನದು ಆ ಮಲೆನಾಡಿನ ರೀತಿಯಲ್ಲಿ ಇಲ್ಲಿ ಬೆಳೆ ಬೆಳೀತಾ ಇದ್ದೀವಿ. ಯಾಕಂದ್ರೆ ಬೆಂಗಳೂರಿನ ಯಾವುದೋ ಒಂದು ನೀರು ಇಲ್ಲಿಗೆ ಬರ್ತದೆ, ಅದರಿಂದಾಗಿ ಬೆಳೆ ಚೆನ್ನಾಗಿ ಬರ್ತಾ ಇದೆ. ಅದರಿಂದಾಗಿ ನಮ್ಮನ್ನ ಒಕ್ಕಲೆಬ್ಬಿಸಬೇಡಿ, ನಮ್ಮ ಜಮೀನನ್ನ ಕಿತ್ತು ಯಾರಿಗೋ ಕೊಡಬೇಡಿ, ರಿಯಲ್ ಎಸ್ಟೇಟ್ಗೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ರು ಅವರು. ಆ ಕಾರಣದಿಂದ ಅವತ್ತು ಬಿಟ್ಬಿಟ್ರು, ಬೇಡ ಇದು ಮಾಡೋದು ಬೇಡ ಅಂತ ಬಿಟ್ರು. ರೆಡ್ ಝೋನ್ ಯಾಕೆ ಮಾಡಿದ್ರು ಅಂತ ಪ್ರಶ್ನೆ. ರೆಡ್ ಝೋನ್ ಯಾಕೆ ಮಾಡಿದ್ರು ಅಂದ್ರೆ ಇಂಥ ಫಲವತ್ತಾದ ಭೂಮಿಗಳನ್ನ ರಿಯಲ್ ಎಸ್ಟೇಟ್ನವ್ರು ಕಣ್ಣಾಕಿ ಅವುಗಳನ್ನೆಲ್ಲ ಕಬಳಿಸ್ಬಿಟ್ಟು ಅವ್ರು ಬೇರೆ ಬೇರೆ ಇದಕ್ಕೆ ಯೂಸ್ ಮಾಡ್ಬಿಡ್ತಾರೆ. ಆ ರೈತರನ್ನ ಉಳಿಸೋಣ ಅಂತೇಳಿ ಮಾಡಿದ್ದು. ಆ ರೆಡ್ ಝೋನ್ ಇದ್ರು ಅಲ್ಲಿರೋದು ಗ್ರೀನೇ. ರೆಡ್ ಝೋನ್ ಮಾಡಿದ ತಕ್ಷಣ ಮರಗಳು ರೆಡ್ ಆಗಿ ಬೆಳೆಯಲ್ಲ, ಗ್ರೀನ್ ಆಗೇ ಇರ್ತವೆ. ಬೆಳೆ ರೆಡ್ ಆಗಿರಲ್ಲ, ಗ್ರೀನ್ ಆಗೇ ಇರ್ತವೆ ಅಲ್ವಾ? ಹಂಗೆ ಇದೆ. ಆಮೇಲೆ ಅಂತದ್ರಲ್ಲೂ ಕೂಡ ರಿಯಲ್ ಎಸ್ಟೇಟ್ನವರು 100 ಎಕರೆ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಇವತ್ತು 3 ಕೋಟಿ 4 ಕೋಟಿ 5 ಕೋಟಿ ಬಾಳೋ ಜಮೀನನ್ನ 25-30 ಲಕ್ಷಕ್ಕೆ ಅವತ್ತು ತಗೊಂಡಿದ್ದಾರೆ. ಈಗ ತಗೊಂಡು ರಿಯಲ್ ಎಸ್ಟೇಟ್ ಮಾಡ್ಬೇಕಾಗಿದೆ. ಅವರು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ನಾವು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದೀವಿ, ನಮಗೆ ಇವಾಗ ಅದು ಬ್ಲಾಕ್ ಮನಿ ಅಲ್ಲ, ಇದು ಈಗ ವೈಟ್ ಮನಿ ಆಗ್ಬೇಕು ಅಂತ. ರೆಡ್ ಇದ್ದಿದ್ದು ಹೆಂಗೆ ಗ್ರೀನು, ಈಗ ಇಲ್ಲಿ ಬ್ಲಾಕ್ ಇದ್ದಿದ್ದು ವೈಟ್ ಆಗ್ಬೇಕು ಅವ್ರಿಗೆಲ್ಲ. ಆ ಕಾರಣದಿಂದ ಅವ್ರೇನ್ ಮಾಡ್ತಿದ್ದಾರೆ, ಒತ್ತಡ ಹಾಕ್ತಿದ್ದಾರೆ. ಇದು ಒಳ್ಳೆ ನೋಡಿ, ಆ ನೀರು ನಿಲ್ಲೋಗಳ ಜಾಗಗಳಲ್ಲಿ ನೀವು ಲೇಔಟ್ ಮಾಡಿದ್ರೆ ಕನಿಷ್ಠ ಪಕ್ಷ 5-6 ಅಡಿ ಎತ್ತರ ಮಾಡ್ಬೇಕು ಅವೆಲ್ಲ ಸಮತಟ್ಟು ಮಾಡ್ಲಿಕ್ಕೆ. ಅಂತ ಪ್ರದೇಶ ನೀವು ಮಾಡಕ್ಕೆ ಆಗೋದೇ ಇಲ್ಲ ಅಲ್ಲಿ. ಆಗಿದ್ರು ಯಾಕೆ ಮಾಡ್ತಾರೆ? ರಿಯಲ್ ಎಸ್ಟೇಟ್. ಅದು ಮಾತ್ರ ಅಲ್ಲ, ಒಂದು ದೊಡ್ಡ ಇದಿದೆ ಅದರಲ್ಲಿ. 2700 ಎಕರೆ ಜಾಗ ಗೌರ್ಮೆಂಟ್ ಇದ್ದಿತ್ತು, ಸರ್ಕಾರಿ ಜಮೀನು. ಈ ಸರ್ಕಾರ ಬಂದ ಮೇಲೆ 2000 ಎಕರೆ ಮಾಯ ಆಗ್ಬಿಟ್ಟಿದೆ, ದಾಖಲೆ ಸೃಷ್ಟಿ ಆಗ್ಬಿಟ್ಟಿದೆ. 2000 ಎಕರೆಗೆ 4 ಕೋಟಿ ಆದ್ರೆ ಎಷ್ಟಾಯ್ತು? 4,8,000 ಕೋಟಿ ಈ ಸರ್ಕಾರ ಇವತ್ತು ನುಂಗ್ಲಿಕ್ಕೆ ಬೇರೆಯವರನ್ನ ರೆಡಿ ಮಾಡಿ ದಾಖಲೆಗಳನ್ನು ಸೃಷ್ಟಿ ಮಾಡಿದೆ. ಆ ಕಾರಣಕ್ಕೆ ಅದೇ ಬೇಕು ಅವರಿಗೆ. ಬರೀ 700 ಎಕರೆ ಉಳಿದಿದೆ ಅಂತೇಳಿ ದಾಖಲೆಯಲ್ಲಿದೆ. ಅದೇ ಹಿಂದಿನ ಸರ್ಕಾರ ಇದ್ದಾಗ 2,700 ಎಕರೆ ಇತ್ತು. ಸೂತ್ರಧಾರ ಯಾರು? ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.